ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ಸೊ ಇವತ್ತು ನಾವು ಮಾಡುವಂಥ ಒಂದು ಸಣ್ಣ ತಪ್ಪಿಂದ ನಮ್ಮ ಜೀವನದಲ್ಲಿ ನಾವು ದೊಡ್ಡ ದೊಡ್ಡ ತೊಂದರೆಗಳನ್ನ ಅನುಭವಿಸ್ತೀವಿ, ರೈಟ್? ಸೊ ಬೈ ಕಮಿಟಿಂಗ್ ಸ್ಮಾಲ್ ಮಿಸ್ಟೇಕ್ಸ್ ವಿ ಎಂಡ್ ಅಪ್ ಪೇಯಿಂಗ್ ಹೆವಿ ಪ್ರೈಸ್, ರೈಟ್, ಇನ್ ಅವರ್ ಲೈಫ್. ಸೊ ಐ ಆಮ್ ಗೋಯಿಂಗ್ ಟು ನಾವು ಡಿಸ್ಕಸ್ ಅಬೌಟ್ ಒನ್ ಸಚ್ ಎಕ್ಸಾಂಪಲ್. ಓಕೆ, ಇಂಥ ಒಂದು ಸಣ್ಣ ತಪ್ಪು ನಾವು ಮಾಡೋದರಿಂದ ದೊಡ್ಡ ಪರಿಣಾಮ, ದುಷ್ಪರಿಣಾಮ ಅಥವಾ ತೊಂದರೆ ಆಗೋ ಚಾನ್ಸಸ್ಸು. ಸೊ ಈ ಸಣ್ಣ ತಪ್ಪು ಏನಪ್ಪಾ ಅಂತ ಹೇಳಿದ್ರೆ, ತಪ್ಪು ಡೈರೆಕ್ಷನಲ್ಲಿ ಕುತ್ಕೊಂಡು, ತಪ್ಪು ದಿಕ್ಕಿನಲ್ಲಿ ಕುತ್ಕೊಂಡು ನಾವು ಪೂಜೆ ಮಾಡೋದು. ಇದಕ್ಕೆ ಸ್ವಲ್ಪ ನಿಮಗೆ ಶಾಸ್ತ್ರ ಅಥವಾ ಆಗಮಶಾಸ್ತ್ರ ಅಂತೀವಿ ನಾವು, ಅಥವಾ ಬೇರೆ ಬೇರೆ ವಾಸ್ತು, ಮಹಾವಾಸ್ತು, ಸರಳ ವಾಸ್ತುನೂ ಇರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿದ್ರೆ ಇದ್ರ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಎಷ್ಟೊಂದು ಜನ ಗೊತ್ತಿಲ್ಲದಲ್ಲೇ ಅಥವಾ ಬೇರೆ ಯಾರೋ ತಪ್ಪು ಮಾರ್ಗದರ್ಶನ ಮಾಡಿದಾಗ ಅವ್ರನ್ನ ಅನುಸರಿಸಿ ತಪ್ಪು ದಿಕ್ಕಲ್ಲಿ ಕುತ್ಕೊಂಡು ಪೂಜೆ ಮಾಡಿ ತುಂಬ ತೊಂದರೆ ಆಗಿರೋ ಘಟನೆಗಳು ನಡೆದಿದೆ, ನಮ್ಮ ಫ್ಯಾಮಿಲಿಲೇ ನಡೆದಿದೆ. ಸೊ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ನೀವು ದಕ್ಷಿಣ ದಿಕ್ಕನ್ನ ನೋಡ್ತಾ ಪೂಜೆ ಮಾಡಬಾರ್ದು. ನೆವರ್ ಎವರ್ ಫೇಸ್ ಸೌತ್ ಡೈರೆಕ್ಷನ್ when you are offering puja. You should never face south. Okay, for example, now I am facing the camera. Okay, so the camera should never be in the south direction, right? So similarly, when you are offering puja, you should never see the south direction. So then what direction you should see? ಹಾಗಾದ್ರೆ ಯಾವ ದಿಕ್ಕನ್ನ ನೋಡ್ಬೇಕು, ನೀವು ಯಾವ ದಿಕ್ಕನ್ನ ನೀವು ಮುಖ ಮಾಡ್ಕೊಂಡು ಕುತ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಉತ್ತಮ ಅಂತ ಹೇಳಿದ್ರೆ ಉತ್ತರ ದಿಕ್ಕು. ಓಕೆ, ಸೊ ನೀವು ಕನ್ನಡದಲ್ಲಿ ತಗೊಂಡ್ರು ಆಗ್ನೇಯ ಅಂತ ಕರಿತೀವಿ, ಈ ಕಡೆ ನೈಋತ್ಯ ಅಂತ ಬರುತ್ತೆ, ವಾಯುವ್ಯ ಅಂತ ಬರುತ್ತೆ, ಈಶಾನ್ಯ ಅಂತ ಬರುತ್ತೆ. ಸೊ ಈಶಾನ್ಯ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್. ಸೊ ಉತ್ತರ ಮತ್ತೆ ಈಶಾನ್ಯ ಅಂದ್ರೆ ನಾರ್ತ್ ಮತ್ತೆ ನಾರ್ತ್ ಈಸ್ಟ್ ಆರ್ ದ ಬೆಸ್ಟ್ ಡೈರೆಕ್ಷನ್. ಇನ್ಫ್ಯಾಕ್ಟ್ ಈಶಾನ್ಯನ ನಾವು ದೇವ ಮೂಲೆ ಅಂತಾನೆ ಕರಿತೀವಿ, ಅಂದ್ರೆ ದೇವರು ಮನೆ ಒಳಗಡೆ ಬರೋ ಎಂಟ್ರೆನ್ಸ್, ಅದು ನಾರ್ತ್ ಈಸ್ಟ್ ಅಥವಾ ಈಶಾನ್ಯ. ಓಕೆ, ಸೊ ಉತ್ತರ ಅಥವಾ ಈಶಾನ್ಯಕ್ಕೆ ನೀವು ಮುಖ ಮಾಡಿಕೊಂಡು ಪೂಜೆ ಮಾಡೋದು ಎಲ್ಲದಕ್ಕಿಂತ ಉತ್ತಮ. ಹಾಗಾದ್ರೆ ದೇವರು ಯಾವ ಕಡೆ ನೋಡಬೇಕು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಟೋಮೆಟಿಕಲಿ ನೀವೇನ್ ಮಾಡ್ಬೇಕಾಗಾದ್ರೆ, ದೇವ್ರನ್ನ ದಕ್ಷಿಣಕ್ಕೆ ಮುಖ ಮಾಡಿ, ದೇವ್ರ ದಕ್ಷಿಣ ನೋಡ್ಬೇಕು, ನೀವು ದೇವ್ರನ್ನ ಉತ್ತರ ಮುಖವಾಗಿ ಕುತ್ಕೊಂಡು ನೋಡ್ಬೇಕು ಅಥವಾ ಉತ್ತರಕ್ಕೆ ನೋಡ್ತಾ ನೋಡ್ಬೇಕು. ಬಟ್ ಎಷ್ಟೊಂದು ಜನ ಗೊತ್ತಿದ್ದಲ್ಲ ಏನ್ ಮಾಡ್ತಾರೆ, ದೇವ್ರನ್ನ ಉತ್ತರಕ್ಕೆ ಮುಖ ಮಾಡಿಬಿಟ್ಟು ತಾವು ದಕ್ಷಿಣ ನೋಡ್ತಾರೆ. ಇದು ಒಂದು ದೊಡ್ಡ ತಪ್ಪು. ಇದರಿಂದ ಸುಮಾರು ತೊಂದರೆ ಆಗತ್ತೆ ನಿಮಗೆ, ನಿಮ್ಮ ಮನೆಯಲ್ಲಿರೋರಿಗೆ ಹೆಲ್ತ್ಗೆ ರಿಲೇಟೆಡ್ ಸಂಬಂಧಪಟ್ಟಾಗ ಅನಾರೋಗ್ಯ, ಅನ್ನೆಸೆಸರಿ ಸರ್ಜರೀಸು ಅಥವಾ ಆಕ್ಸಿಡೆಂಟ್ಸು, ಇನ್ನು ಬೇರೆ ಬೇರೆ ರೀತಿಯಿಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಸೌತನ್ನ ನಾವು, ದಕ್ಷಿಣನ ಯಮ ಮೂಲೆ ಅಥವಾ ಯಮ ದಿಕ್ಕು ಅಂತಾನೆ ಕರಿತೀವಿ. ಸೊ ಸೌತನ್ನ ಆಳುವಂತ ದೇವರು ಅಥವಾ ದೇವತಾ ಯಮ. ಸೊ ಆಬ್ವಿಯಸ್ಲಿ ನೀವು ಯಮನ್ನ ಮುಖ ಮಾಡಿ ಪೂಜೆ ಮಾಡಬಾರ್ದು. ಸೊ ಯು ಶುಡ್ ನೆವರ್ ಫೇಸ್ ಸೌತ್, ಬಿಕಾಸ್ ಸೌತ್ ಡೈರೆಕ್ಷನ್ is considered as the direction of Yama. That's a direction which is ruled by Yama, the lord of death. Obviously you don't want to see death while offering puja, right? So never commit this small mistake, because as I said, this can cost you very heavily. So ತಪ್ಪು ಸಣ್ಣದಾಗಿದ್ರು ನೀವು ಅದಕ್ಕೆ ಕಟ್ಟಬೇಕಾದ ದಂಡ ತುಂಬ ದೊಡ್ಡದು. ಹಾಗಾಗಿ ಈ ತಪ್ಪು ಮಾಡಬೇಡಿ. ಸೊ ಫಸ್ಟ್ ಡೈರೆಕ್ಷನ್ ಪ್ರಿಫರಬ್ಲಿ ನೀವು ಕುತ್ಕೊಂಡು ಅಥವಾ ನಿಂತ್ಕೊಂಡು ಪೂಜೆ ಮಾಡಬೇಕಾದ್ರೆ ನೀವು ಉತ್ತರ ಅಥವಾ ಈಶಾನ್ಯ ನೋಡಬೇಕು, ನಾರ್ತ್ ಅಥವಾ ನಾರ್ತ್ ಈಸ್ಟ್ ನೋಡಬೇಕು. ಯು ಶುಡ್ ಫೇಸ್ ನಾರ್ತ್ ಆರ್ ನಾರ್ತ್ ಈಸ್ಟ್, because north east is considered as the deva moola, or direction from where the god or goddesses or the divine forces, divine energy enters. So you should face it. They can see southwest or south, but you should see north or northeast. Remember this. Okay, the next question is, but it's not possible for some reason in my office or home, what should I do? Okay, the second best option is you can face east, while the deities can face west. ಸೊ ಯಾವುದಾದ್ರೂ ಒಂದು ಕಾರಣಕ್ಕೆ ನಿಮಗೆ ಮನೆಯಲ್ಲಿ ಉತ್ತರ ಅಥವಾ ಈಶಾನ್ಯಕ್ಕೆ ದೇವರು ಅಥವಾ ಪೂಜಾ ರೂಮ್ನ ಕಟ್ಟಕ್ಕೆ ಸಾಧ್ಯ ಇಲ್ಲ, ಅಥವಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡಕ್ಕೆ ಸಾಧ್ಯ ಇಲ್ಲ, ಪ್ರತಿಷ್ಠಾಪನೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಎರಡನೇ ಬೆಸ್ಟ್ ಡೈರೆಕ್ಷನ್ ಅಂತ ಹೇಳಿದ್ರೆ
ಪೂರ್ವ, ನೀವು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ, ದೇವರು ಪಶ್ಚಿಮಕ್ಕೆ ನೋಡ್ಲಿ. ಇದು ಎರಡನೇ ಬೆಸ್ಟ್ ಆಪ್ಷನ್. ಅದು ಸಾಧ್ಯ ಆಗ್ಲಿಲ್ವಾ, ತೊಂದರೆ ಇಲ್ಲ, ಅಟ್ಲೀಸ್ಟು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ. ದಟ್ಸ್ ಅ ಥರ್ಡ್ ಬೆಸ್ಟ್ ಆಪ್ಷನ್, ರೈಟ್? So if not possible, you can even go ahead with the west. You can face the west. That's even okay, right? But never ever face south. This one mistake can cost you. So ಯಾವುದೇ ಕಾರಣಕ್ಕೆ ದಕ್ಷಿಣಕ್ಕೆ ಮುಖ ಮಾಡಿ ನೀವು ಪೂಜೆ ಮಾಡಬಾರದು. So hope you will make any corrections if you are doing it. So in case ನೀವೇನಾದರೂ ಗೊತ್ತಿಲ್ಲದಲ್ಲೇ ಇದುವರೆಗೂ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡು ಪೂಜೆ ಮಾಡ್ತಿದ್ರ ಅಂತ ಹೇಳಿದ್ರೆ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ನಿಮ್ಮ ಮನೆಯಲ್ಲೇ ನೋಡಿ, ಆಲ್ರೆಡಿ ಅನುಭವ ಆಗಿರುತ್ತೆ, ನಿಮಗೆ ನಿಮ್ಮ ಮನೆಯಲ್ಲಿರೋರಿಗೆ ಸುಮಾರು ತೊಂದರೆಗಳಾಗಿರುತ್ತೆ, ಹೆಲ್ತ್ ಇಶ್ಯೂಸ್ ಆಗಿರುತ್ತೆ. ಸೊ knowingly or unknowingly, if you are sitting south and offering puja, I am sure you will agree that you would already experience a lot of health issues, including, as I said, accidents, surgeries and other major issues, right, at home, so avoid that. This one correction, one change can change your life. Okay, so hope you like this information. So don't forget to subscribe to my channel Solutions with Satvik. So ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮತ್ತು ಶೇರ್ ಮಾಡಿ, ಬೇರೆ ಜನಗಳಿಗೂ ಬೇರೆಯವ್ರಿಗೂ ಇದರಿಂದ ಹೆಲ್ಪ್ ಆಗಲಿ. ಓಕೆ, ಸೊ ಹ್ಯಾವ್ ಅನ್ ಅಬಂಡೆಂಟ್ ಲೈಫ್. ದೇವರು ಒಳ್ಳೇದು ಮಾಡಿ.